ಸಂವಿಧಾನಕ್ಕೆ ಅವಮಾನ ಆಗೋದು ಒಂದೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಆಗೋದು. ಮಂಜುನಾಥ್ ಅವರು ಕೋಲಾರ ಕಾಣಿಸೋದೇ ಅಪರೂಪ ಅಂತ ಕಾಣಿಸ್ಬಿಡ್ತದೆ ಇವಾಗ ನಮಗೆಲ್ಲ. ಅವರು ತಕ್ಷಣ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು, ಸಂವಿಧಾನಕ್ಕೆ ಗೌರವ ಕೊಟ್ಟು, ತಕ್ಷಣ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕಂತದ್ದು. ಕೋಲಾರ ಜಿಲ್ಲೆ ಹಾಗೂ ಕರ್ನಾಟಕದಲ್ಲಿ ಎಲ್ಲ ದಲಿತ ಮುಖಂಡರು ಒಗ್ಗಟ್ಟಾಗಿ ಸೇರ್ಬೇಕು, ದೊಡ್ಡ ಪ್ರತಿಭಟನೆ ಹಮ್ಮಿಕೋಬೇಕು, ತಕ್ಷಣ ಅವ್ರಿಗೆ ರಾಜೀನಾಮೆ ಕೊಡ್ಬೇಕು. ನಮ್ಮ ಕೋಲಾರ ಮಾಜಿ ಸಂಸದರು ಮುನ್ಸಮಣ್ಣ ಅವರು ಇವಾಗ ಎಲ್ಲೋಗಿದ್ರಣ್ಣ? ಇವಾಗ ನಿಂದೆ ಸಮುದಾಯಕ್ಕೆ ಮೋಸ ಆಗಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಆಗಿದೆ, ಸಂವಿಧಾನಕ್ಕೆ ಮೋಸ ಆಗಿದೆ. ಇವಾಗ ಬಂದು ದನಿ ಎತ್ಬೇಕೋ ಬೇಡವೋ? ಆರ್ ಅಶೋಕರನ್ನ ಕರ್ಕೊಂತಾರೆ, ತಾಲೂಕ್ ಆಫೀಸ್ಗೆ ಧರಣಿ ಕೊಡ್ತಾರೆ, ಅದೇ ರೀತಿ ಮಾಡ್ತಾರೆ. ಇವಾಗ ಬರ್ರಿ ಸ್ವಾಮಿ, ಇವಾಗ ಧರಣಿ ಕೊಡ್ರಿ, ನಾವು ನಿಮ್ ಜೊತೆಲಿ ಸಾಕಿರ್ತೀವಿ. ಕೋಲಾರದಿಂದ ವಿಧಾನಸೌಧವರೆಗೂ ಹೋರಾಟ ಹೋಗ್ತೀವಿ. ರಾಜ್ಯ ಸರ್ಕಾರ ಆಗ್ಲಿ ನ್ಯಾಯಾಲಯಕ್ಕೆ ಗೌರವ ಕೊಡ್ಬೇಕು, ಗೌರವ ಕೊಟ್ಟು ಅವ್ರಿಗೆ ವಜಾಗೊಳಿಸಬೇಕು, ತಕ್ಷಣ ಅವ್ರಿಗೆ ತನಿಖೆಗೆ ಓಡಿಸ್ಬಿಡ್ಬೇಕು, ಅರೆಸ್ಟ್ ಮಾಡ್ಬೇಕಂತದ್ದು ನಮ್ಮ ಒತ್ತಾಯ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕೋಲಾರ ಶಾಸಕರಾದಂತ ಪುತ್ತೂರು ಮಂಜುನಾಥ್ ಜಿ ಅವ್ರಿಗೆ ನಿನ್ನೆ ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ಏನವರು FIR ರದ್ದು ಕೋರಿ ಏನು ಅರ್ಜಿ ಹಾಕಿದ್ರು, ಆ ಅರ್ಜಿ ವಜಾಗೊಳಿಸಿದೆ. ಏನಕ್ಕಪ್ಪ ವಜಾಗೊಳಿಸಿದೆ ಅಂದ್ರೆ ಸಾರ್ವಜನಿಕರಿಗೆ ಎಲ್ಲ ಗೊತ್ತಿದೆ. ಏನು SC ಪ್ರಮಾಣ ಪತ್ರ ಏನು ಸುಳ್ಳು ಅಂತ ಹೇಳ್ಬಿಟ್ಟು ವರದಿ ಬಂದಿದೆ. ಸುಪ್ರೀಂ ಕೋರ್ಟ್ ವಾಪಸ್ ಕಳಿಸಿ ಹೈಕೋರ್ಟ್ ಕಳಿಸಿದೆ. ಹೈಕೋರ್ಟ್ ಇಂದ ಇವತ್ತು ತನಿಖೆಗೆ ಆದೇಶ ಮಾಡಿದೆ. ಪುತ್ತೂರು ಮಂಜುನಾಥ್ ಅವರು ಕೋಲಾರ ಕಾಣಿಸೋದೇ ಅಪರೂಪ ಅಂತ ಕಾಣಿಸ್ಬಿಡ್ತದೆ ಇವಾಗ ನಮಗೆಲ್ಲ. ಅವರು ತಕ್ಷಣ ನ್ಯಾಯಾಲಯಕ್ಕೆ ಗೌರವ ಕೊಟ್ಟು, ಸಂವಿಧಾನಕ್ಕೆ ಗೌರವ ಕೊಟ್ಟು, ತಕ್ಷಣ ಅವರು ರಾಜೀನಾಮೆ ಕೊಟ್ಟು ತನಿಖೆಗೆ ಸಹಕರಿಸಬೇಕಂತದ್ದು ನಮ್ಮ ಉದ್ದೇಶ, ನಮ್ಮ ಮನವಿ. ಅದೇ ರೀತಿ ಏನು ದಲಿತರಿಗೆ ಅನ್ಯಾಯ ಆಗಿದೆ, ಸುಮಾರು 2012ರಿಂದ ಇವರು ಮುಳಬಾಗಲು ಶಾಸಕರಾಗಿದ್ರು. ಅಲ್ಲಿ ಅನುದಾನ ತಗೊಂಡ್ಬಂದ್ರು, ಡೆವಲಪ್ಮೆಂಟ್ ಮಾಡಿದ್ರು, ಅನುದಾನ ಏನ್ ಮಾಡಿದ್ರು ಏನ್ ಗೊತ್ತಿಲ್ಲ, ಏನ್ ಲಾಭ ಪಡ್ಕೊಂಡ್ರು, ಎಷ್ಟರಲ್ಲಿ ಅವ್ರಿಗೆ ಸರ್ಕಾರದಿಂದ ಬರುವ ಸಂಬಳ ಎಷ್ಟಿದೆ ಅದು ಎಲ್ಲ ತಗೊಂಡಿದ್ದಾರೆ ಸಂವಿಧಾನಬದ್ಧ ಸುಳ್ಳು ಪ್ರಮಾಣ ಪತ್ರದಲ್ಲಿ. ಅದೆಲ್ಲ ನ್ಯಾಯಾಲಯಕ್ಕೆ ಹೋಗಿ ನಾನು ತಪ್ಪಾಗಿದೆ ಅಂತ ಒಪ್ಕೊಂಡು ಅಲ್ಲಿ ಎಲ್ಲ ಅವ್ರು ಸರೆಂಡರ್ ಆಗೋದು ಸೂಕ್ತ ಅಂತ ನಮ್ಮ ಉದ್ದೇಶ. ಆದ್ರಿಂದ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಹಾಗೂ ಕರ್ನಾಟಕದಲ್ಲಿ ಎಲ್ಲ ದಲಿತ ಮುಖಂಡರು ಒಗ್ಗಟ್ಟಾಗಿ ಸೇರ್ಬೇಕು, ದೊಡ್ಡ ಪ್ರತಿಭಟನೆ ಹಮ್ಮಿಕೋಬೇಕು. ರಾಜ್ಯ ಸರ್ಕಾರಕ್ಕೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬರಿಗೆ ಹಾಗೂ ನಮ್ಮ ವಿಧಾನಸಭಾ ಪರಿಷತ್ ನಮ್ಮ ಸಭಾಪತಿ ಆದಂತ UD ಖಾದರ್ ಅವರಿಗೆ ಮನವಿ ಕೊಡ್ಬೇಕು. ಅವರು ತಕ್ಷಣ ಅವ್ರ ಪಾರ್ಟಿಗೆ ಮುಜುಗರ ಆಗದಂತೆ ಅವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಅವ್ರ 3 ಜನದ ಮೇಲೆ ಐತೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಸಂವಿಧಾನಬದ್ಧ ಎಲ್ಲಾ ಶಾಸಕರು ಅಲ್ಲಿ ಪ್ರಮಾಣ ತಗೊಂಡು ಕೂತ್ಕೊಂಡಿದ್ದಾರೆ. ಅಂದ್ರೆ ಇವಾಗ ಸಂವಿಧಾನಕ್ಕೆ ತಪ್ಪಲ್ಲಿ ತೋರಿಸಿದಾರೆ. ಅವರು ಸಂವಿಧಾನಕ್ಕೆ ಅವಮಾನ ಆಗಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗಿದೆ. ಯಾಕಂದ್ರೆ ಸಂವಿಧಾನ ಕೊಟ್ಟರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನಕ್ಕೆ ಅವಮಾನ ಆಗೋದು ಒಂದೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಆಗೋದು. ಆದ್ರಿಂದ ನಮ್ಮ ದಲಿತ ಮುಖಂಡರಿಗೆ, ಎಲ್ಲ ದಲಿತ ಮುಖಂಡರಿಗೆ ನಾವೆಲ್ಲ ಇದ್ದೀವಿ, ನಾವೆಲ್ಲ ಸೇರೋಣ, ದೊಡ್ಡ ಪ್ರತಿಭಟನೆ ಮಾಡೋಣ, ತಕ್ಷಣ ಅವ್ರಿಗೆ ರಾಜೀನಾಮೆ ಕೊಡ್ಬೇಕು. ಅದೇ ರೀತಿ ನಮ್ಮ ಕೋಲಾರ ಮಾಜಿ ಸಂಸದರು ಮುನ್ಸಮಣ್ಣ ಅವರು ಇವಾಗ ಎಲ್ಲೋಗಿದ್ರಣ್ಣ? ಎಲ್ಲಿ ಹೋಗಿದ್ದಾರೆ ನೀವು? ಅದೇ ರೀತಿ ಬಂದ್ಬಿಟ್ಟು ಪದೇ ಪದೇ ಮೈ ಚಿಕ್ಕಿದ್ರೆ ಲಬೋ ಹೊಡ್ಕೊಂತೀರಲ್ಲ, ಇವಾಗ ಎಲ್ಲಿ ಹೋಗಿದೆ ಸ್ವಾಮಿ? ಬರ್ರಿ, ಮೋಸ ಆಗಿದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೋಸ, ಸಂವಿಧಾನಕ್ಕೆ ಮೋಸ ಎಲ್ಲಾ ಮಾಡಿದ್ರಲ್ಲ, ಇವಾಗ ಎಲ್ಲಿ ಹೋಗಿದ್ಯೋ? ಬನ್ನಿ ಮೈಕ್ ಇಟ್ಕೊಳ್ಳಿ. ಇವಾಗ ಆರ್ ಅಶೋಕರನ್ನ ಕರ್ಕೊಂತಾರೆ, ತಾಲೂಕ್ ಆಫೀಸ್ಗೆ ಧರಣಿ ಕೊಡ್ತಾರೆ, ಅದೇ ರೀತಿ ಮಾಡ್ತಾರೆ. ಇವಾಗ ಬರ್ರಿ ಸ್ವಾಮಿ, ಇವಾಗ ಧರಣಿ ಕೊಡ್ರಿ, ನಾವು ನಿಮ್ ಜೊತೆಲಿ ಸಾಕಿರ್ತೀವಿ. ಸಂವಿಧಾನ ಉಳಿಸ್ಬೇಕು ಅಂತ ಅದು ನಮ್ದು ಜವಾಬ್ದಾರಿ, ನಿಮ್ದು ಜವಾಬ್ದಾರಿ. ಬಂದು ಕೋಲಾರ ಬಂದು ಟಿಪ್ಪು ಸುಲ್ತಾನು, ಮುಸಲ್ಮಾನು, ಹಿಂದೂ ದೇವಸ್ಥಾನ, ಚರ್ಚ್ಗಳು ಅಂತ ಹೇಳ್ತಾರಲ್ಲ, ಇವಾಗ ನಿಮ್ದೇ ಸಮುದಾಯಕ್ಕೆ ಮೋಸ ಆಗಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಆಗಿದೆ, ಸಂವಿಧಾನಕ್ಕೆ ಮೋಸ ಆಗಿದೆ. ಇವಾಗ ಬಂದು ದನಿ ಎತ್ಬೇಕೋ ಬೇಡವೋ? ಮುನ್ಸಮರು ಏನ್ ಮಾಡ್ತಾ ಇದಾರೆ? ಇವಾಗ ಅವ್ರದ್ದೇ ಸಮುದಾಯಕ್ಕೆ ಮೋಸ ಆಗಿದೆಯಲ್ಲ, ಇವಾಗ ಧ್ವನಿ ಎತ್ತಿಲ್ಲ ಅಂದ್ರೆ ಅವರು ಸಂವಿಧಾನಕ್ಕೆ ಮೋಸ ಮಾಡ್ತಾರಂತ ನನ್ನ ಅನಿಸಿಕೆ. ಇವಾಗ ಸಂವಿಧಾನಕ್ಕೆ ಧಕ್ಕೆ ಆಗಿದೆಯಲ್ಲ, ಇವಾಗ ಬಂದು ದಯವಿಟ್ಟು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು. ಇಲ್ಲ ನೀವು ಮಾಡಿ ನಾವು ಭಾಗವಹಿಸ್ತೀವಿ, ಇಲ್ಲಾಂದ್ರೆ ನಾವು ಮಾಡ್ತೀವಿ, ನೀವು ಬಂದು ಭಾಗವಹಿಸಬೇಕು. ಇಲ್ಲ ಅಂದ್ರೆ ನೀವು ಸಂವಿಧಾನಕ್ಕೆ ಮೋಸ ಮಾಡ್ತೀರಿ ಅಂತ ಬಿಟ್ಟು ನಾವು ಅನುಕೂಲ ಆಗುತ್ತೆ, ಮಾಡ್ಬೇಕಾಗುತ್ತೆ. ನೀವು ಈ ತರ ಮೋಸ ಮಾಡ್ತಾ ಇದೀರ ಅಂತ
ದಯವಿಟ್ಟು ಬರಬೇಕು, ನೀವು ನಮ್ಮ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು, ದನಿ ಎತ್ತಬೇಕು. ಇವಾಗ ಬಂದ್ಬಿಟ್ಟು ಹಿಂದೂ ಮುಸಲ್ಮಾನ್ ಅಂತ ಬಂದು ದನಿ ಎತ್ತೋದಲ್ಲ. ಪ್ರತಿ ದಿವಸ ಯಾವಾಗ ಕರ್ಕೊಳ್ಳೋದು, ಅಶೋಕ್ನ ಕರ್ಕೊಳ್ಳೋದು, ಅಶೋಕ್ ಕರ್ಕೊಳ್ಳೋದು, ಪ್ರತಿಭಟನೆ ಮಾಡೋದು, ಒಗ್ಗೂಡು ಅನ್ನೋದು, ಮುಸಲ್ಮಾನ್ ಅನ್ನೋದು, ಟಿಪ್ಪು ಮತಾಂತರ ಅನ್ನೋದು. ಪುತ್ರ ಮಂಜುನಾಥ್ ಅವರು ಸುಳ್ಳು ಪ್ರಮಾಣ ಪತ್ರ ಕೊಟ್ಟು ಆದ್ರಿಂದ ಜವಾಬ್ದಾರಿ, ಎಲ್ಲಾ ಜವಾಬ್ದಾರಿ ಇದೆ. ನಮ್ ಕೋಲಾರ ಜಿಲ್ಲೆಯಲ್ಲಿ ಎಷ್ಟು MLA ಎಲ್ಲಾ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಅವರಾಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, JDS ಅವರಾಗಿರ್ಲಿ, ಎಲ್ಲಾ ಧ್ವನಿ ಎತ್ತಬೇಕು. ನಾವು ಕರ್ನಾಟಕ ಟಿಪ್ಪು ಸುಲ್ತಾನ್ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ವಜಾಗೊಳಿಸಿಲ್ಲ ಅಂದ್ರೆ, ರಾಜ್ಯ ಸರ್ಕಾರ ಆಗ್ಲಿ ಸ್ಪೀಕರ್ ಆಗ್ಲಿ ವಜಾಗೊಳಿಸಿಲ್ಲ ಅಂದ್ರೆ ನ್ಯಾಯಕ್ಕೆ ಗೌರವ ಕೊಡ್ಬೇಕು. ಗೌರವ ಕೊಟ್ಟು ಅವ್ರಿಗೆ ವಜಾಗೊಳಿಸಬೇಕು. ತಕ್ಷಣ ಅವ್ರಿಗೆ ತನಿಖೆಗೆ ಹೊಡಿಸ್ಬಿಡ್ಬೇಕು, ಅರೆಸ್ಟ್ ಮಾಡ್ಬೇಕಂತದ್ದು ನಮ್ಮ ಒತ್ತಾಯ. ಇಷ್ಟು ದಿನಗಳಲ್ಲಿ ಕಾನೂನು ಮೇಲೆ ಅವ್ರಿಗೊಂದು ನಂಬಿಕೆ ಇರಲಿಲ್ಲ. ಈ ಒಂದು ತೀರ್ಪು ಇದೆಯಲ್ಲ, ಕೊಪ್ಪಳದಲ್ಲಿ ದಲಿತರ ಮೇಲೆ ಆದಂತ ಒಂದು ತೀರ್ಪಿದೆ ಮರಕುಂಬಿ ಗ್ರಾಮದಲ್ಲಿ. ಹೌದು, 100 ಜನಕ್ಕೆ ಯಥಾಸ್ಥಿತಿನೆಲ್ಲ ಅವ್ರು ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಅದಾದ್ಮೇಲೆ ತುಮಕೂರಲ್ಲಿ ಆಯ್ತು. ಈಗ ಕೊತ್ತೂರು ಮಂಜು ಅವರು 3 ಪ್ರಕರಣ ಆದ್ಮೇಲೆ ಏನಾದ್ರೂ ಒಂದು ಆಶಾಭಾವನೆ ಬಂದಿದೆಯಾ ಕಾನೂನು ಮೇಲೆ? ನಮ್ಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಂಪೂರ್ಣ ಭರವಸೆ ಇದೆ. ನಮ್ಗೆ ತುಂಬಾ ಭರವಸೆ ಇದೆ. ತಕ್ಷಣ ಅವ್ರ ಮೇಲೆ ಕ್ರಮ ಆಗುತ್ತೆ, ಅವ್ರಿಗೆ ಒಳ್ಳೆ ತೀರ್ಪು ಬರ್ತದೆ, ತಕ್ಷಣ ಅವ್ರಿಗೆ ಶಿಕ್ಷೆ ಆಗ್ತದೆ ಅಂತ ನಮ್ಗೆ ಭರವಸೆ ಇದೆ. ಅವ್ರದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರದೇ ಪಕ್ಷದ ಶಾಸಕರಿದ್ದಾರೆ. ಅವ್ರಿಗೆ ಅವ್ರ ಪಕ್ಷದವರೇ ಏನಾದ್ರು ಹಿಂಗೆ 30 ಸಾರಿ 5 ವರ್ಷ ಹಂಗೆ ತಡ್ಕೊಂಡ್ರು, ಈ ಸಾರಿ ಆ ಟೈಪ್ ಏನಾದ್ರು ಮಾಡ್ಬೋದಾ ಅಂತ. ಕಾಂಗ್ರೆಸ್ ಅವರು ಏನ್ ನೀವು ಪ್ರಶ್ನೆ ಕೇಳ್ತಾ ಇದ್ರೆ, ಕಾಂಗ್ರೆಸ್ ಶಾಸಕರು ಸಪೋರ್ಟ್ ಹೋದ್ರೆ ಮುಂದಿನ ದಿನದಲ್ಲಿ ಸಂವಿಧಾನಕ್ಕೆ ಅವಮಾನ ಮಾಡೋದಂತ ನಾವು ಪ್ರಚಾರಕ್ಕೆ ಇಳಿತೀವಿ, ಅವ್ರಿಗೆ ತಕ್ಕ ಪಾಠ ಕಲಿಸ್ತೀವಿ.